ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 4 ಜ್ಞಾನಕರ್ಮ ಸನ್ಯಾಸ ಯೋಗ. ಇದರಿಂದ ನಾವು 31ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಪರಮಾತ್ಮ ಪ್ರಾಪ್ತಿಯ ಸಾಧನ ರೂಪಿ ಯಜ್ಞಗಳನ್ನು ಅನುಷ್ಠಾನ ಮಾಡುವಂತಹ ಮನುಷ್ಯನಿಗೆ ಬ್ರಹ್ಮನ ಪ್ರಾಪ್ತಿ ಅಂದರೆ ಆ ಭಗವಂತನ ಪ್ರಾಪ್ತಿ ಇದೇ ಜನ್ಮದಲ್ಲಾಗುತ್ತೋ ಅಥವಾ ಜನ್ಮಾಂತರದಲ್ಲೋ ಆ ವಿಷಯದ ಬಗ್ಗೆ ಕೂಡ ನಾವು ತಿಳ್ಕೊಂಡ್ವಿ. ಅಂದರೆ ಅವರ ಒಂದು ಶ್ರದ್ಧೆ, ಅವನು ಯಾವ ರೀತಿ ಮಾಡ್ತಾನೋ ಆ ಸಾಧನೆಯ ಸ್ಥಿತಿ ಮೇಲೆ ಅದು ನಿರ್ಧಾರವಾಗುತ್ತೆ ಅನ್ನೋದನ್ನು ಕೂಡ ತಿಳ್ಕೊಂಡ್ವಿ. ಆಮೇಲೆ ಆ ಭಗವಂತನನ್ನು ಪಡಿಬೇಕು ಅಂತ ಅವನು ಸಾಧನೆ ಮಾಡಬೇಕಾದ್ರೆ ಅದರಿಂದ ಅವನಿಗೆ ಯಾವತ್ತೂ ಕೂಡ ಮೋಸ ಆಗೋದಿಲ್ಲ. ಅಂದರೆ ಏನು, ಒಂದಲ್ಲ ಒಂದು ದಿನ ಅವನಿಗೆ ಏನಾದರೂ ಒಂದು ಅದರ ಪ್ರತಿಫಲ ಅನ್ನೋದು ಸಿಕ್ಕೇ ಸಿಗುತ್ತೆ ಅನ್ನೋದನ್ನು ಕೂಡ ನಾವು ತಿಳ್ಕೊಂಡ್ವಿ. ಆಮೇಲೆ ಒಂದಲ್ಲ ಒಂದು ದಿವಸ ಅವನಿಗೆ ಭಗವಂತನ ಪ್ರಾಪ್ತಿ ಕೂಡ ಆಗೇ ಆಗುತ್ತೆ ಅನ್ನೋ ವಿಷಯ ಕೂಡ ತಿಳ್ಕೊಂಡ್ವಿ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದರೆ, ಸನಾತನ ಪರಬ್ರಹ್ಮನ ಪ್ರಾಪ್ತಿಯಿಂದ ಸಗುಣ ಬ್ರಹ್ಮನ ಪ್ರಾಪ್ತಿ ಅಂತ ತಿಳ್ಕೋಬೇಕೋ ಅಥವಾ ನಿರ್ಗುಣದ್ದು ಅಂತ ತಿಳ್ಕೋಬೇಕೋ? ಈಗ ಭಗವಂತನ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿದ್ದಾರೆ, ಅದು ಸಗುಣ ಬ್ರಹ್ಮನ ಪ್ರಾಪ್ತಿ ಆಗುತ್ತಾ ನಿರ್ಗುಣ ಬ್ರಹ್ಮನ ಪ್ರಾಪ್ತಿ ಆಗುತ್ತಾ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಉತ್ತರ ಏನು ಅಂತಂದರೆ, ಸಗುಣ ಬ್ರಹ್ಮ ಮತ್ತು ನಿರ್ಗುಣ ಬ್ರಹ್ಮ ಅನ್ನೋದು ಎರಡು ಇಲ್ಲ, ಇರೋದು ಒಂದೇ. ಆ ಸಚ್ಚಿದಾನಂದ ಘನ ಪರಮೇಶ್ವರನೇ ಸಗುಣ ಬ್ರಹ್ಮನೂ ಆಗಿದ್ದಾನೆ, ಅವನೇ ನಿರ್ಗುಣ ಬ್ರಹ್ಮನೂ ಕೂಡ ಆಗಿದ್ದಾನೆ. ತನ್ನ ಭಾವನೆ ಮತ್ತು ತನ್ನ ಅರಿವಿಗೆ ಅನುಗುಣವಾಗಿ ನಾವೇನು ತಿಳ್ಕೊಂಡಿರ್ತೀವೋ, ನಮಗೇನು ಅರ್ಥ ಆಗಿರುತ್ತೋ ಅದಕ್ಕನುಗುಣವಾಗಿ ಸಾಧಕರ ದೃಷ್ಟಿಯಲ್ಲಿ ಮಾತ್ರ ಸಗುಣ ಮತ್ತು ನಿರ್ಗುಣದ ಭೇದ ಅನ್ನೋದು ಇರೋದು. ವಾಸ್ತವದಲ್ಲಿ ಆ ರೀತಿ ಇಲ್ಲವೇ ಇಲ್ಲ, ಎರಡು ಅನ್ನೋದು ಇಲ್ಲವೇ ಇಲ್ಲ. ಭಗವಂತ ಅಂದರೆ ಒಂದೇ ಇರೋದು, ಅದು ನಮ್ಮ ಭಾವನೆ ಆಗಿದೆ. ನಾನು ನಿರ್ಗುಣನಾಗಿ ನೋಡಬೇಕು ಅಂತ ಇಷ್ಟಪಟ್ಟರೆ ನಿರ್ಗುಣನಾಗಿ ಕಾಣಿಸ್ಕೊಳ್ತಾನೆ, ಸಗುಣನಾಗಿ ನೋಡಬೇಕು ಅಂದರೆ ಆ ರೀತಿ ಕಾಣಿಸ್ಕೊಳ್ತಾನೆ. ಭಗವಂತ ಇರೋದು ಒಂದೇನೆ. ಸನಾತನ ಪರಬ್ರಹ್ಮನ ಪ್ರಾಪ್ತಿ ಆದಮೇಲೆ ಯಾವುದೇ ಭೇದಗಳು ಉಳಿಯೋದಿಲ್ಲ. ಈಗ ಒಬ್ಬನಿಗೆ ಅವನು ಸಗುಣವಾಗೇ ಅದರ ಒಂದು ಆರಾಧನೆ ಮಾಡ್ತಿರ್ತಾನೆ, ಅವನಿಗೆ ಪ್ರಾಪ್ತಿ ಆದಮೇಲೆ ಅವನಿಗೆ ಗೊತ್ತಾಗುತ್ತೆ ಸಗುಣ ನಿರ್ಗುಣ ಅನ್ನೋದು ಎರಡಿಲ್ಲ, ಇರೋದು ಒಂದೇ ಅನ್ನೋದು. ಆದರೆ ಅದು ನಮ್ಮ ಭಾವನೆ, ನಮ್ಮ ಒಂದು ಶ್ರದ್ಧೆ ಆಗಿರ್ಬೋದು, ನಾನು ಯಾವ ರೀತಿ ಅದನ್ನು ಅರ್ಥ ಮಾಡ್ಕೊಂಡಿರ್ತೀನೋ ಆ ಒಂದು ದೃಷ್ಟಿಯಿಂದ ಅದು ಸಗುಣ ನಿರ್ಗುಣ ಅಂತ ಬೇರೆ ಅಂತ ಅನ್ನಿಸ್ಕೋಬೋದು. ಆದರೆ ಅವನ ಪ್ರಾಪ್ತಿ ಆದಮೇಲೆ ಎರಡು ಒಂದೇ ಅನ್ನೋದು ಗೊತ್ತಾಗುತ್ತೆ, ಭೇದ ಅನ್ನೋದು ಉಳಿಯೋದಿಲ್ಲ. ಮುಂದಿನ ಪ್ರಶ್ನೆ ಏನು ಅಂತಂದರೆ, ಇಲ್ಲಿ ಅಯಜ್ಞಸ್ಯ ಅಂತ ಹೇಳಿದಾರಲ್ಲ, ಇದು ಯಾವ ಮನುಷ್ಯನ ಬಗ್ಗೆ ಹೇಳ್ತಾ ಇರೋದು? ಮತ್ತು ಅವನಿಗೋಸ್ಕರ ಈ ಲೋಕ ಸುಖದಾಯಕವಾಗಿರೋದಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಯಾರು ಯಜ್ಞ ಮಾಡೋದಿಲ್ವೋ ಅವನನ್ನು ಅಯಜ್ಞಸ್ಯ ಅಂತ ಹೇಳ್ತಾರಲ್ಲ, ಅವನು ಯಾವ ರೀತಿಯ ಮನುಷ್ಯನ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು? ಮತ್ತು ಅವನಿಗೆ ಈ ಲೋಕ ಸುಖದಾಯಕವಾಗಿರೋದಿಲ್ಲ, ಹಾಗಿರಬೇಕಾದ್ರೆ ಪರಲೋಕ ಹೇಗೆ ತಾನೇ ಸುಖವಾಗಿರೋದಕ್ಕೆ ಸಾಧ್ಯ ಅಂತ ಹೇಳಿದಾರಲ್ಲ, ಇದರ ಅರ್ಥ ಏನು ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಉತ್ತರ ಏನು ಅಂತಂದರೆ, ಯಾವ ಮನುಷ್ಯ ಮೇಲೆ ಹೇಳಿರುವಂಥ ಯಜ್ಞಗಳಲ್ಲಿ ಅಥವಾ ಇದಲ್ಲದೆ ಇನ್ನೂ ಕೂಡ ಬೇರೆ ಬೇರೆ ರೀತಿಯ ಸಾಧನ ರೂಪಿ ಯಜ್ಞಗಳು ಶಾಸ್ತ್ರದಲ್ಲಿ ವರ್ಣನೆ ಮಾಡಿದಾರೋ, ಈಗ ನಾವು ಎಷ್ಟೊಂದು ಯಜ್ಞಗಳ ಬಗ್ಗೆ ತಿಳ್ಕೊಂಡ್ವಲ್ವಾ, ಶಾಸ್ತ್ರಗಳಲ್ಲಿ ಅದ್ರ ಬಗ್ಗೆ ಇರಬೇಕು. ಆ ರೀತಿಯ ಶಾಸ್ತ್ರಗಳಲ್ಲಿ ವರ್ಣನೆ ಮಾಡಿರುವಂಥ ಯಜ್ಞಗಳು, ಅದರಲ್ಲಿ ಯಾವ ಯಜ್ಞವನ್ನು ಕೂಡ ಯಾವ ರೀತಿಯಿಂದನೂ ಮಾಡೋದಿಲ್ಲ, ಅವನು ಯಾವುದೇ ಫಲಾಪೇಕ್ಷೆಯಿಂದನೂ ಮಾಡೋದಿಲ್ಲ ಅಥವಾ ಅವನು ಭಗವಂತನನ್ನು ಪಡ್ಕೋಬೇಕು ಅಂತಾನೂ ಮಾಡೋದಿಲ್ಲ ಅಂತ ಇಟ್ಕೊಳ್ಳಿ. ಆ ರೀತಿ ಮನುಷ್ಯರು ಇರ್ತಾರೆ ಕೆಲವರು, ಅವರು ಈ ರೀತಿ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಇದನ್ನು ಮಾಡಿ ಅಂತಂದ್ರೂ ಮಾಡೋದಿಲ್ಲ, ಇದು ನಿನ್ನ ಕರ್ತವ್ಯ ಅಂತ ತಿಳ್ಕೊಂಡು ಮಾಡು ಅಂತಂದ್ರೂ ಮಾಡೋದಿಲ್ಲ, ಆಯಿತಾ? ಈ ರೀತಿ ಯಾವ ರೀತಿಯಿಂದನೂ ಅವನು ಮಾಡೋದಿಲ್ವೋ ಆ ಮನುಷ್ಯ ಜೀವನದ ಕರ್ತವ್ಯಗಳ ಪಾಲನೆ ಮಾಡದೇ ಇರುವಂತಹ, ಅಂದರೆ ಏನು, ಅವನು ತನ್ನ ಕರ್ತವ್ಯ ಅನ್ನೋದು ಏನಿರುತ್ತೋ ಅದನ್ನೂ ಮಾಡೋದಿಲ್ಲ, ಆ ರೀತಿಯ ಮನುಷ್ಯನ ವಾಚಕವಾಗಿ ಇಲ್ಲಿ ಅಯಜ್ಞಸ್ಯ ಅನ್ನುವಂಥ ಪದವನ್ನು ಕೊಟ್ಟಿದ್ದಾರೆ. ಅವನಿಗೆ ಈ ಲೋಕದಲ್ಲಿ ಸುಖ ಅನ್ನೋದು ಇರೋದೇ ಇಲ್ಲ ಅಂತಂದು, ಯಾಕಂದರೆ ಅವನು ತನ್ನ ಕರ್ತವ್ಯನೂ ಮಾಡೋದಿಲ್ಲ, ತಾನು ಮಾಡಬೇಕಾಗಿರುವಂತಹ ಯಜ್ಞ ಯಾಗ ಜಪ ತಪ ಏನೂ ಮಾಡೋದಿಲ್ಲ. ಅವನಿಗೆ ಈ ಒಂದು ಲೋಕದಲ್ಲಿ ಸುಖ ಅನ್ನೋದಿರೋದಿಲ್ಲ. ಹಾಗಿರಬೇಕಾದ್ರೆ
ಪರಲೋಕದಲ್ಲಿ ಹೇಗೆ ತಾನೇ ಸುಖ ಇರೋದಕ್ಕೆ ಸಾಧ್ಯ? ಇದನ್ನು ಯಾಕೆ ಹೇಳಿದ್ದಾರೆ ಅಂತಂದರೆ, ಮೇಲೆ ಹೇಳಿರುವಂತಹ ಸಾಧನೆಗಳ ಅಧಿಕಾರ ಪಡ್ಕೊಂಡಿದ್ರೂ ಕೂಡ ಅದರಲ್ಲಿ ತೊಡಗದೇ ಇರುವಂಥ ಕಾರಣದಿಂದ ಅವನಿಗೆ ಮುಕ್ತಿ ಅನ್ನೋದು ಸಿಗೋದೇ ಇಲ್ಲ, ಸ್ವರ್ಗ ಅನ್ನೋದು ಸಿಗೋದಿಲ್ಲ. ಮತ್ತು ಮುಕ್ತಿಯ ದ್ವಾರ ಅಂತಲೇ ಹೇಳುವಂತಹ ಈ ಮನುಷ್ಯ ಶರೀರ ಸಿಕ್ಕದ ಮೇಲೂ ಕೂಡ, ಈ ಶರೀರದಲ್ಲೂ ಕೂಡ ಅವನಿಗೆ ಶಾಂತಿ ಅನ್ನೋದು ಇರೋದಿಲ್ಲ. ಈಗ ನೋಡಿ, ಬೇರೆ ಬೇರೆ ಜೀವ ಯೋನಿಗಳಿದೆ ಅಲ್ವಾ, ಅದರಲ್ಲಿ ಎಲ್ಲೂ ಕೂಡ ಮುಕ್ತಿ ಅನ್ನೋದು ಸಿಗೋದಿಲ್ಲ. ಆದರೆ ಮನುಷ್ಯ ಜೀವನದಲ್ಲಿ ಮಾತ್ರ ಮುಕ್ತಿಗೆ ದಾರಿ ಇರುವಂಥದ್ದು. ಅದಕ್ಕೆ ಇದನ್ನು ಮುಕ್ತಿಯ ದ್ವಾರ ಅಂತಲೇ ಹೇಳ್ತಾರೆ ಈ ಮನುಷ್ಯನ ಶರೀರವನ್ನು. ಈ ಶರೀರದಿಂದ ನಾವು ಸಾಧನೆಗಳನ್ನು, ಜಪ ತಪ ಯೋಗ ಏನೋ ಒಂದು ಮಾಡಿ ನಾವು ಮುಕ್ತಿಯನ್ನು ಪಡ್ಕೋಬೋದು. ಅಂಥ ಒಂದು ಚಾನ್ಸ್, ಅಂಥ ಒಂದು ಚಾನ್ಸು ಈ ಒಂದು ಶರೀರಕ್ಕಿದೆ, ಆಯಿತಾ. ಅದಕ್ಕೆ ಅವನು ಯಾರು ಎಲ್ಲ ಸಾಧನೆಗಳನ್ನು ಮಾಡಿ ಅದನ್ನು ಸಾಧನೆಗಳ ಅಧಿಕಾರವನ್ನು ಪಡ್ಕೊಂಡಿದ್ರೂ ಕೂಡ ಅದರಲ್ಲಿ ತೊಡಗೋದಿಲ್ವೋ ಅವನಿಗೆ ಮುಕ್ತಿನೂ ಸಿಗೋದಿಲ್ಲ, ಮತ್ತು ಸ್ವರ್ಗನೂ ಸಿಗೋದಿಲ್ಲ, ಮತ್ತು ಮುಕ್ತಿಯ ದ್ವಾರವಾಗಿರುವಂಥ ಈ ಶರೀರದಲ್ಲೂ ಕೂಡ ಅವನಿಗೆ ಶಾಂತಿ ಅನ್ನೋದು ಸಿಗೋದಿಲ್ಲ ಅನ್ನೋದನ್ನ ಇಲ್ಲಿ ಹೇಳಿದ್ದಾನೆ. ಯಾಕೆ ಅಂತಂದರೆ, ಪರಮಾರ್ಥ ಸಾಧನಹೀನ ಮನುಷ್ಯ ನಿತ್ಯ ನಿರಂತರವಾಗಿ ಬೇರೆ ಬೇರೆ ರೀತಿಯ ಚಿಂತೆಗಳ ಜ್ವಾಲೆಯಲ್ಲಿ ಬೇಯ್ತಾ ಇರ್ತಾನೆ. ಈಗ ನೋಡ್ತೀವಲ್ವಾ, ಯಾರು ಭಗವಂತನ ವಿಷಯದಲ್ಲಿ ಮುಳುಗಿರೋದಿಲ್ವೋ ಅಂಥವರು ಐಹಿಕದಲ್ಲಿ ಏನೋ ಒಂದು ತೊಳಲಾಟದಲ್ಲಿ ಇರ್ತಾರೆ. ಅವರಿಗೆ ಪ್ರತಿನಿತ್ಯ ಏನಾದರೂ ಒಂದು ಪ್ರಾಬ್ಲಮ್ ಇರುತ್ತೆ, ಏನೋ ಒಂದು ಚಿಂತೆ ಇರುತ್ತೆ, ಏನೋ ಒಂದು ಕಷ್ಟಗಳು ನೋವುಗಳು ಎಲ್ಲ ಇರುತ್ತೆ. ಆ ರೀತಿ ಅವನು ಬೇಯ್ತಾ ಇರ್ತಾನೆ. ಹಾಗಾದರೆ ಯಾವುದು ಕೇವಲ ಭೋಗ ಯೋನಿಗಳಾಗಿರ್ತೀಯೋ, ಬರೀ ಭೋಗಿಸೋದಕ್ಕೆ ಇರ್ತಾರೋ, ಮತ್ತು ಯಾವುದರಲ್ಲಿ ನಿಜ ಸುಖದ ಪ್ರಾಪ್ತಿಯ ಯಾವ ಸಾಧನೆಯೂ ಇರೋದಿಲ್ವೋ, ಅಂದರೆ ನಾನು ಮುಕ್ತಿಯನ್ನು ಪಡಿಬೇಕು ಅಂತ ಅಥವಾ ಭಗವಂತನನ್ನು ಪಡಿಬೇಕು, ನಿಜ ಸುಖ ಯಾವುದು? ಭಗವಂತನ ಪ್ರಾಪ್ತಿ. ಅದಕ್ಕೋಸ್ಕರ ನಾವು ಏನೂ ಸಾಧನೆ ಮಾಡೋದಿಲ್ವೋ ಅಂತಹ ಭೋಗ ಯೋನಿಗಳಲ್ಲಿ ಅವನಿಗೆ ಶಾಂತಿ ಅನ್ನೋದು ತಾನೇ ಹೇಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮನುಷ್ಯ ಶರೀರದಲ್ಲಿ ಮಾಡಲ್ಪಡುವಂತಹ, ಈಗ ನಮಗೆ ಈ ಶರೀರ ಸಿಕ್ಕಿದೆ, ಈ ಶರೀರದಲ್ಲಿ ನಾವು ಬೇಕಾದಷ್ಟು ಕೆಲಸಗಳನ್ನು ಮಾಡ್ತಿರ್ತೀವಿ, ಶುಭನೂ ಆಗಿರುತ್ತೆ, ಅಶುಭ ಕರ್ಮಗಳ ಫಲಗಳಿರುತ್ತಲ್ಲ, ಅದು ಬೇರೆ ಯೋನಿಯಲ್ಲಿ ನಾವು ಭೋಗಿಸ್ತೀವಿ. ಈಗ ನಾವು ಈ ಜನ್ಮದಲ್ಲಿ ಏನು ಭೋಗಿಸ್ತಾ ಇದೀವೋ ಅದು ನಮ್ಮ ಹಿಂದಿನ ಜನ್ಮದಲ್ಲಿ ನಾವು ಮಾಡಿರುವಂಥ ಕರ್ಮಗಳ ಫಲವನ್ನು ಭೋಗಿಸ್ತಾ ಇರ್ತೀವಲ್ವಾ. ಅದಕ್ಕೋಸ್ಕರ ಯಾರು ಈ ಮನುಷ್ಯ ಶರೀರದಲ್ಲಿ ತಮ್ಮ ಕರ್ತವ್ಯ ಪಾಲನೆಯನ್ನು ಮಾಡೋದಿಲ್ವೋ ಅವನಿಗೆ ಯಾವ ಯೋನಿಯಲ್ಲೂ ಕೂಡ ಸುಖ ಅನ್ನೋದು ಸಿಗೋದಿಲ್ಲ. ಈಗ ನಮಗೆ ಈ ಜನ್ಮ ಸಿಕ್ಕಿದೆ ಅಂತಂದರೆ ನಾವು ಹೋದ ಜನ್ಮದಲ್ಲಿ ಏನೋ ಒಂದು ಪುಣ್ಯದ ಕೆಲಸ ಮಾಡಿರ್ತೀವಿ, ಅದಕ್ಕೆ ನಮಗೆ ಈ ಮನುಷ್ಯ ಶರೀರ ಅನ್ನೋದು ಸಿಕ್ಕಿದೆ. ಯಾಕಂದರೆ ಬೇರೆ ಶರೀರಗಳಲ್ಲಿ ನಾವು ಮುಕ್ತಿಯನ್ನು ಪಡೆಯೋದಕ್ಕಾಗೋದಿಲ್ಲ, ಶಾಂತಿಯನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಸೊ ಈ ಒಂದು ಶರೀರ ಸಿಕ್ಕದ ಮೇಲೂ ನಾವು ಸಾಧನೆಯನ್ನು ಮಾಡಲಿಲ್ಲ ಅಂತಂದರೆ ನಮ್ಮಷ್ಟು ಮೂರ್ಖರು ಯಾರೂ ಇರೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಈ ಮನುಷ್ಯ ಶರೀರದಲ್ಲಿ ತಮ್ಮ ಕರ್ತವ್ಯ ಪಾಲನೆಯನ್ನು ಮಾಡೋದಿಲ್ವ ಅವನಿಗೆ ಎಂಥ ಯೋನಿಯಲ್ಲೂ ಕೂಡ ಸುಖ ಅನ್ನೋದು ಸಿಗೋದಿಲ್ಲ. ಇಲ್ಲೇ ಸಿಗದೆ ಇರೋದು ಮುಂದೆ ಇನ್ಯಾವುದೋ ಲೋಕದಲ್ಲಿ ಅಥವಾ ಇನ್ಯಾವುದೋ ಯೋನಿಯಲ್ಲಿ ಹೇಗೆ ತಾನೇ ಸಿಗೋದಕ್ಕೆ ಸಾಧ್ಯ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇರೋದು. ಈಗ ಇದು ನೀಟಾಗಿ ಅರ್ಥ ಆಗಿದೆ ಅಲ್ವಾ ನಮಗೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.